ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಶ್ರೀಧರ್ ತಳವಾರ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮ ಏನು ಮಾಡ್ತಿದ್ಯಾ ಊಟಕ್ಕೆ? ನಾನು ಕಾಲೇಜ್ಗೆ ಹೋಗ್ಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮಮ್ಮಿ ಕುಕಿಂಗ್ ಮಾಡ್ತಾ ಇದ್ದಾರೆ. ಇನ್ನ ರೆಡಿ ಆಗ್ತಿದೆ. ಕೊಟ್ಟಿರ್ತೀರ, ಹೆಂಗ್ ಮಾಡಿದೆ? ಚೆನ್ನಾಗಾಯ್ತು. ನಾನು ರೆಡಿ ಆಗ್ತೀನಿ ಇವಾಗ. ಇವತ್ತಿನ ಕಾಲೇಜ್ ಲಾಗ್ ಹೇಗಿರುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಸೊ ನನ್ನ ಫೋನ್ ಸ್ಟೋರೇಜ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಲ್ಯಾಪ್ಟಾಪ್ಗೆ ವಿಡಿಯೋಸ್ ಹಾಕೊತೀನಿ, ಆಮೇಲೆ ಸಿಗ್ತೀನಿ. ಓಕೆ ಅಮ್ಮ, ಬರ್ತೀನಿ ನಾನು. ಬಾಯ್. ಈಗ 2 ಪೀರಿಯಡ್ಸ್ 2 ಕ್ಲಾಸ್ ಮಿಸ್ ಆಗ್ತದೆ. ಇಂಜಿನಿಯರಿಂಗಲ್ಲಿ ಅವೆಲ್ಲ ಮಾಮೂಲಿ ಅಲ್ವಾ? ಓಕೆ, ಸಿಗೋಣ. ಬೈಕ್ ಓಡಿಸ್ತಾ ಮೊಬೈಲ್ ಇಟ್ಕೊಳ್ಳೋದಾಗಲ್ಲ. ಈಗ ತಾನೇ ಫಸ್ಟ್ ಕ್ಲಾಸ್ ಮುಗೀತು. ನಮ್ಮ ಲಿಂಗ ಬಂದಿದ್ದಾನೆ. ನಮ್ಮ ಕಾಲೇಜಲ್ಲಿ ಇವಾಗ ಜಿಮ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ ಫಸ್ಟ್. ಈಗ ಇಲ್ಲಿಂದ ನೋಡ್ರಿ, RO ಫಿಲ್ಟರ್ ವಾಟರ್ ಇದೆ ನಮ್ಮ ಕಾಲೇಜಲ್ಲಿ. ಏನಾದ್ರು ಜಿಮ್ ಬಗ್ಗೆ ಏನಾದ್ರು ಐಡಿಯಾ ಇದೆ ಅಂದ್ರೆ ನಮ್ಮ ಲಿಂಗ ಇದೆ. मैं क्या करूं फिर, जॉब छोड़ दूं? ಆದ್ರೆ ನಿನಗೆ ಫ್ಯಾಟ್ ಬಂದಿದೆ, ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. कैसा लगा मेरा मजाक? ಡಯಟ್ ಮಾಡಲ್ಲಪ್ಪ. ಜಿಮ್ ಬಂದೈತಲ್ಲ ಇವತ್ತು. ಓಪನ್ ಮಾಡ್ತಾರೆ ಇವಾಗ. 10 kg ಬ್ರೋ ತಡಿ ಬ್ರೋ, ಒಂದು 50 kg ಹಾಕಿ ಬ್ರೋ, ಏನಾಗ. ಈಗ NMDC ಅವರು ವರ್ಕೌಟ್ ಮಾಡಲ್ಲ ಹೋಗಿ. ಇಲ್ಲಿ ಜಾಫರ್ ಸ್ಪೀಡ್ ಎಷ್ಟಿದೆ? ಲಾಸ್ಟ್ ಸ್ಪೀಡ್ ಅಷ್ಟಿತ್ತು ಬಿಡು. ಓಡು ಓಡು ಓಡು, ನೀನು ಓಡ್ತಾ ಇರೋ ರೇಂಜ್ ನೋಡಿದ್ರೆ. ಇವನು ಓಡ್ತಿರೋ ಸ್ಪೀಡ್ ನೋಡಿದ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಈಗ ತಾನೇ ಕೇರಮಲ್ಲಿ ನಾವು ಗೆದ್ವಿ. ಈಗ ಲಿಂಗ ನೀವು ಸೋತಿದ್ದೀರಾ, ಏನ್ ಮಾಡೋಣ? ಲಾಸ್ಟ್ ಇವನೇ ಹಾಕೊಟ್ಟ ನನಗೆ. ನಮ್ದು ಹಾಕೊಟ್ಟ, ಗೆದ್ರಿ ಅಷ್ಟೇ. ಒಳ್ಳೆ ಗೆದ್ವಿ ಇಲ್ಲ, ಗೆದ್ರಿ ಬಿಡಪ್ಪ. कंग्रेचुलेशन ब्रदर. ಅಬ್ಬಬ್ಬಬ್ಬ ಲ್ಯಾಟ್ರಿ. ಇವಾಗ ಕ್ಲಾಸಿಗೆ ಹೋಗೋಣ. ಅದು ಯಾರ್ದು? ಎಲೆಕ್ಟ್ರಿಕ್ ಮೋಟರ್ಸ್. ಲಿಂಗನ್ ಕರ್ಕೊಂಡಲ್ಲ, ಏನ್ ಶಿವ? ಯಾರು ಕ್ಲಾಸ್ ಅಂತಾರೆ? ಎಲೆಕ್ಟ್ರಿಕ್ ಮೋಟರ್ಸ್ EM ಸ್ವಪ್ನ ಮೇಡಮ್ ಬರಲ್ವಾ? ಸೈಲೇಬ್ ಆಯ್ತು, ಸೈಲೇಬ್ ಇದ್ರೆ ನೀನ್ ಸೈಕ್ ಆಗ್ಬಿಡು. ಇಲ್ಲಿ ಹೋದ್ರು ಸೈಕ್ ಮಾಡೋ ಸೈಕ್ ನನ್ನ ಮಕ್ಳು ನಾವು. ಲಿಂಗ ಸಂಡೂರ್ಗೆ ಬರ್ತಾನೆ ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಅಲ್ಲ, ಇನ್ನೊಂದು ಧನಂಜಯ್ ಡಾಲಿ ಜಾಲಿ ಜಾಲಿ ಎಲ್ಲ ಜಾಲಿ. ಏನ್ ಹೇಳ್ತಿಲ್ಲ ಲಾಕ್ ಬಗ್ಗೆ? ನಿಮ್ ಬ್ಲಾಗ್ಸ್ ಎಲ್ಲ ಚೆನ್ನಾಗಿತ್ತು. ಈಗ ಸ್ಟಾರ್ಟ್ ಮಾಡಿದ್ದೀನಿ ನಾನು ಕಾಲೇಜ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಒಳ್ಳೆ ಸಪೋರ್ಟ್ ಮಾಡ್ರಿ. 1K ಆಗ್ಬೋದು, ಮಿಲಿಯನ್ ಇಲ್ಲಿಂದ ಆಗೋಣ. ಬ್ರೋ ಏನೋ ಸೊಲ್ಯೂಷನ್ ಆಗಿದೆ ಅಲ್ಲ ಬ್ರೋ, ಒಂದು ಬಾಯಿಗೆ ಸೊಲ್ಯೂಷನ್ ಅಲ್ಲಲ್ಲ ಬಾಯ್ಕ್ ಪಿಂಪಲ್ ಅದ ಹಚ್ಕೊಳದ. ವಿಕ್ರಮ್ ನಗು ಬರ್ಲಿಲ್ವಾ? ಏನಿದು? ಡೆಂಟೋನಲ್ ಲಿಕ್ವಿಡ್ ಬಾಯ್ ತುಟ್ಟಿದ ಸ್ಲಿಂಬಲ್ ಐತೆ ಬ್ರೋ. ಡೇಟ್ ತೋರ್ಸ್ ಬ್ರೋ. ಡೇಟ್ ಐತೋ, ಡೇಟ್ ಐತೆ. ಎದಕ್ಕಿದ? ಬಾಯಾಗ ಹೊಡೆದ್ರೆ ಪಿಂಪಲ್ ಹಚ್ಚಣಕ. ಹಾ, ಅದು ಹಚ್ಚಿದ್ಮೇಲೆ ತಿನ್ನಕ್ ಬರ್ತೈತಿ, ಇಲ್ಲಾಂದ್ರೆ ಉರಿತದ ಬಾಯಿ. ಹಂಗಂದ್ರೆ ಅವ್ನ ಬಾಯಿ ಕೆಟ್ಟದಂತಾನ ಇವಾಗ? ವಿಕ್ರಮ್ ನೋಡ್, ವಿಕ್ರಮ್ ಅದೇ ಸೊಲ್ಯೂಷನ್ ನಿನ್ಗೆ ಹಾಕಿರೋದು. ಹಿಂಗ ಎಲ್ಲಿ ಹೋಗ್ತೀಯಾ? ಹುಡುಗಿ ನೋಡಕ್ ಯಾವ ಹುಡುಗಿಲ್ಲ, ಏನಿಲ್ಲ ಬಿಡೋ ನಿನ್ನ ಶಿಷ್ಯ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಣ್ಣ ಬಂದ, ಅಣ್ಣ ಬಂದ, ಜೀವನದಲ್ಲಿ ಒಳ್ಳೇದಾಗ್ಲಿ ಮತ್ತೇನ್ ಹೇಳ್ಬೇಕು? ಏನ್ ದೊಡ್ಡ ದೊಡ್ಡ ಮಾತೆಲ್ಲ ಹೇಳ್ತಿದ್ಯಾ? ಮತ್ತೆ ಇನ್ನೇನ್ ಸಣ್ಣ ಹುಡ್ರು
ಸಣ್ಣ ಮಾತಾಡಿ ಏನಾದ್ರು. ಓಕೆ ಎಕ್ಸಾಮ್ ಪಾಸ್ ಆಗ್ಲಿ ಆಯ್ತಾ, ರಿಸಲ್ಟ್ ಪಾಸ್ ಆಗಿ. ಅಣ್ಣ ಕ್ಲಾಸಿಗೆ ಎದಕ್ಕೆ ಬಂದಿಲ್ಲ ಅಣ್ಣ? ಕ್ಲಾಸಿಗೆ ಬರಾಮಂತ ಬಂದೆ, ಬಟ್ ಏನು ಬರ್ಬೇಕಂತ ಬರಕತ್ತೆ. ಎಷ್ಟೇ ಆಗಲ್ಲಪ್ಪ ಜಿಂದಲ್ ಎಂಪ್ಲಾಯ್. आपको JSW 1 TMT बार चाहिए जो पूरे 100% BIS सर्टिफाइड है। ಈ ಗೈಸ್ ಇವಾಗ ತಾನೇ ಕ್ಯಾಂಟೀನ್ ಓಪನ್ ಆಗಿದೆ 4th ಸೆಮ್ಗೆ. ಸೊ ಅವಾಗ ಸ್ವಲ್ಪ ದಿನ ಬಂದಾಗಿತ್ತು. ಈಗ ಮತ್ತೆ ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಉಪವಾಸ ಅದಾನಂತೆ. ಶಿವರಾತ್ರಿ. ಓ ಈಗ ಅನ್ನ ಸಾಂಬಾರು ಆರ್ಡರ್ ಮಾಡಿದ್ದೀವಿ ಗೈಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೋಡೋ ಇವಂದು ಬೆನ್ಸ್. ಈಗ ಮಧ್ಯಾಹ್ನ ಲ್ಯಾಬ್ ಇದೆ ಗೈಸ್. ಮಧ್ಯಾಹ್ನ ಲ್ಯಾಬ್ ಮುಗಿಸ್ಕೊಂಡು ಬೆಮಲ್ ಬೋಲೋ ಜುಬಾ ಕೇಸರಿ. ಅದ ನಮ್ಮ ಬ್ಯಾಚಿಗೆ 3 ಸತಿ, ಬೇರೆ ಬ್ಯಾಚಿಗೆ 3 ಸತಿ, ಬ್ಯಾಚಸ್ ಇನ್ನೊಂದು ಬ್ಯಾಚಿಗೆ 3 ಸತಿ, ಒಟ್ಟು 3 ಬ್ಯಾಚಸ್ ಇದಾವೆ. ಕ್ಯಾಂಟೀನ್ ಹೊಸಬ್ರಿಗಾಗಿದೆ. ಸೊ ಏನಿದೆ ಅನ್ನ ಸಾಂಬಾರು ತಂದು ಕೊಟ್ಟಿದ್ದಾರೆ ನನಗೆ. ಧನು ಏನು ತಂದೆ ಊಟ? ಚಿತ್ರಾನ್ನ. ಸಪ್ಪಗೈತೆ. ಈಗ ಅಷ್ಟೇ ಊಟ ಆಯ್ತು ನಮ್ದು. ಊಟ ಹೆಂಗಿತ್ತಪ್ಪ? ಊಟ ನಾನು ಬಾಕ್ಸ್ ತಂದಿದ್ದೆ, ಮನೆ ಊಟ ಗೊತ್ತಲ್ಲ, ಚಿತ್ರಾನ್ನ ಬೂಂದಿ ಮೊಸರನ್ನ. ನೆಕ್ಸ್ಟ್ ಟೀ ಕುಡಿಯಕ್ಕೆ ಹೋಗ್ತೀವಿ ಅಲ್ಲಿಗೆ. ಅಲ್ಲಿ ಹೇಳ್ತೀನಿ ಏನಂತ. ಇದು ಎಲ್ಲಿ ಹೋಗ್ತಿದೀವಪ್ಪ ಲಿಂಗ ಇವಾಗ? ಸ್ಮೂತಿ ಕುಡಿಯೋಣ ಅಂತ ಅಂತದೀನಿ ನಾನು. ಸ್ಮೂತಿ ಕುಡಿಯೋಣ ಅಂತಿದ್ದಾರೆ. ಸೊ ಸ್ಮೂತಿ ನೀನು ಕೊಡಿಸ್ತೀಯ? ಸ್ಮೂತಿ ನಾನು ಕೊಡಿಸ್ತೀನಿ. ಇದ್ದೂರಲ್ಲಿ ಚೆನ್ನಾಗಿ ಊಟ ಗೀಟ ಮಾಡ್ಕೊಂಡು ಬೈಕ್ ತಗೊಂಡು ಆರಾಮಾಗಿ ಬಂದ್ಬಿಡ್ತಾರೆ ಹುಡುಗರು. ನನಗೆ ನೀವು ಎಲ್ಲ ದೊಡ್ಡ ಯೂಟ್ಯೂಬರ್ ಆಗ್ಬೇಕಂತ ಇಷ್ಟ ನೋಡಿ. ಆಗೋಣ ಬಿಡುಗರು. ಧೂಳ್ 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 ಧೂಳು. ಒಂದು ಚಾಲೆಂಜ್. ಏನಪ್ಪ? ಪುಷಪ್ಸ್ ಹೊಡಿತೀಯಾ? ಎಷ್ಟು ಹೊಡಿತೀಯ? ಇಲ್ಲ ರೋಡಲ್ಲಿ ಹೊಡಿಬೇಕು ಪುಷಪ್ಸ್. ಮೀಟರ್ ಬೇಕು, ಮೀಟರ್. ಪಕ್ಕ 20 ಹೊಡಿತೀನಿ. ನಮ್ಗಿಲ್ಲ ಅಂದ್ರೆ ಹೊಡೆಯಂಗಿಲ್ಲ. ಯಾರು ಸೋಲ್ತಾರೋ ಅವ್ರು ಗೆದ್ದವ್ರು ಬಿರಿಯಾನಿ ಕೊಡಿಸ್ಬೇಕು. ಭಾಳ ಕಾಸ್ಟ್ಲಿ ಬರ್ರಿ ನಾವು ಚಾಲೆಂಜ್. वो राजनीति से दूर रहना चाहिए, हैं? अबे पढ़ाई लिखाई में ध्यान लगाओ, IAS बनो और देश को संभालो। ಡಿವೈಡರ್ ಮೇಲೆ ಆ ಹುಡುಗಿ ಇವನಿಂದ ತಿರುಗ್ತಾವೆ. ಇನ್ನೊಬ್ರು ವಿಷಯ ನಮ್ಗೆ ಯಾಕೆ ಬಾರ ಕಟಿಂಗ್ ಎಲ್ಲಿ ಮಾಡಿಸಿದೆ? ಚಿತ್ಪತ್ ಕಟಿಂಗಾ ಧನು? ಇದು ಚೆನ್ನಾಗಿ ಮಾಡಿಸ್ಕೊಂಬಂದಿಯಾ ಕಟಿಂಗ್ನ? ಅಣ್ಣ ಟೀ ಮಾಡ್ತಾ ಇದ್ದಾರೆ. ಟೀ ಆಗಲಿ, ಟೀ ಆದ್ಮೇಲೆ ಸಿಗೋಣ. ಸೊ ಈಗ ತಾನೇ ಟೀ ಕುಡಿದು ಲ್ಯಾಬ್ ಇದೆ, ಲ್ಯಾಬ್ಗೆ ಹೋಗ್ತಾ ಇದೀವಿ ಗೈಸ್. ನಮ್ಮ ಲಿಂಗಣ್ಣ ಏನು ಹೇಳ್ದಂಗೆ ಟೀ ಕೊಡಿಸಿಲ್ಲ, ನಮ್ಮ ಧನು ಕೊಡಿಸಿದ. ಸೊ ಗಾಯ್ಸ್ ಇವಾಗ ಲ್ಯಾಬ್ಗೆ ಹೋಗ್ತಾ ಇದೀವಿ. ಲ್ಯಾಬ್ ಆದಷ್ಟು ಬೇಗ ಮುಗಿದ್ರೆ ಬೇಗ ಊರಿಗೆ ಸೇರ್ಬೋದು. ಸೈಲ್ಯಾಬ್, ಸೈಲ್ಯಾಬ್ ಆರ್ ಮ್ಯಾಟ್ ಲ್ಯಾಬ್. ನಮಗೆ ಗೊತ್ತಿದ್ದಿಲ್ಲ ಬಿಡು. ಎ ಫಾರ್ ಆಪಲ್ ಹಂಗಾಯ್ತಿದೆ. SCI ಏನು ಮಾಡಿಸ್ತಾರೆ ಅದರಲ್ಲಿ? ಅಕ್ಷಣ ನಿನಗೇನ ಗೊತ್ತಾ? ಅಕ್ಷಣ ಗೊತ್ತಿರ್ತೈತಪ್ಪ. ಎಂಪ್ಲಾಯ್ ಅಲ್ಲ? ಎಂಪ್ಲಾಯ್ ಆದ್ರೆ ಎಲ್ಲ ಗೊತ್ತಿರ್ತದೆ. ಲಾಸ್ಟ್ ಟೈಮ್ ಅಂದ್ರೆ ಎಕ್ಸಾಂಪಲ್ ಮಾಡ್ತಿದ್ದೆ. ಗೊತ್ತಿಲ್ಲ, ನೋಡೋಣ ಗಾಯ್ಸ್ ಏನು ಹೇಳ್ಕೊಡ್ತಾರೆ ಇವತ್ತು ಅಂತ. ಇಂಥದ್ದು ಗೊತ್ತಿಲ್ಲ ಅನ್ನಂಗಿಲ್ಲ ನಮ್ಮ ಲುಂಗಿಗೆ. ಸರಿ ಲಿಂಗಿಗೆ ಲುಂಗಿ ಹಾಕೊಂಡ್ರೆ ಹೆಂಗೆ ಕಾಣ್ಬೋದು? ಓಕೆ ಗಾಯ್ಸ್, ಲ್ಯಾಬ್ಗೆ ಹೋಗ್ತೀವಲ್ಲ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ. ಲ್ಯಾಬ್ ಮುಗಿತ್ತು. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಹೋಗ್ತಾ ಇಲ್ಲ, ಬಸ್ ಸ್ಟಾಪ್ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಹತ್ತೋದು. ಅಕ್ಷಯ್ ಏನು ಹೇಳ್ತೀಯ? ಲ್ಯಾಬ್ ಹೆಂಗಾಯ್ತು? ಚೆನ್ನಾಗಾಯ್ತು. ಏನು ಕಲ್ತಪ್ಪ ಲ್ಯಾಬಲ್ಲಿ? ಅಣ್ಣ ಏನು ಹೇಳ್ತೀಯ ಲ್ಯಾಬ್ ಬಗ್ಗೆ? ಯಾಕಣ ಸೊ ಲ್ಯಾಬ್ ಏನಂತ ಟಫ್ ಇದ್ದಿಲ್ಲ ಇವತ್ತು ನಿಮಗೆ? ಅಂತ ಟಫ್ ಏನಿಲ್ಲ ಗಾಯ್ಸ್ ಇವತ್ತು. ಮುಂದೆ ಇದೆ ಮಾರಿ ಹಬ್ಬ. ಫೋನ್ ಬಿದ್ದಿಲ್ಲ ಡೇ ಹಬ್ಬ. ಫೋನ್ ಬಿದ್ದಿಲ್ಲ, ಬಿದ್ದರೆ ಏನು ಮಾಡೋಕ್ಕಾಗಲ್ಲ, ಎತ್ಕೊಂಡು ಮತ್ತೆ ಮಾಡ್ಬೇಕಲ್ಲ ಅದನ್ನ. ದಟ್ಸ್ ದ ಸ್ಪಿರಿಟ್ ಐ ಹ್ಯಾಡ್ ನಾವು. ಓಕೆ, ಈಗ
ಬಸ್ ಸ್ಟಾಪ್ಗೆ ನಮ್ಮ ಪ್ರೇಮ್ ಸಿಕ್ಕಿದೆ ಅನ್ಬೋದು. ಏನಾದ್ರು ಆಟೋದಲ್ಲಿ ಹೋಗ್ತಿದ್ವಿ. ಥ್ಯಾಂಕ್ಸ್ ಟು ಪ್ರೇಮ್. ಸೊ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಸ್ ಸಿಕ್ಕಿದ ಮೇಲೆ ಸೊ ಅಲ್ಲಿ ಹೋಗ್ಲಿಕ್ಕೆ ಇಲ್ಲೇ ಹೋಗ್ತೀಯಾ? ಯಾಕೆ? ಸೊ ಹುಷಾರಿಲ್ವಾ ಹಾಸ್ಪಿಟ್ಲಿಗೆ? ಸೊ ಗಾಯ್ಸ್ ಬಾಯ್, ಟೇಕ್ ಕೇರ್. ಸೊ ಯಾವಾಗಲೂ ನನ್ನ ಜೊತೆಗೆ ಬಸ್ ಸ್ಟ್ಯಾಂಡ್ವರೆಗೆ ಕಂಪ್ಲೀಟ್ ಆಗಿ ಬರೋದು ನಮ್ಮ ಅಕ್ಷಯ್ ಜೊತೆಲಿ. ಅವನು ನಾನು ಆಟೋದಲ್ಲಿ ಹೋಗ್ತಾ ಇದ್ವಿ. ಇವತ್ತು ನಮ್ಮ ಪ್ರೇಮ್ ಸಿಕ್ಕಿದ್ದಕ್ಕೆ ಡ್ರಾಪ್ ಮಾಡ್ದ. ಬಟ್ ಅಕ್ಷಯ್ ಅವ್ರ ಮನೇಲಿ ಯಾರಿಗೋ ಹುಷಾರಿಲ್ಲ ಅಂತೆ. ಅವನು ಅದಕ್ಕೆ ಹಾಸ್ಪಿಟ್ಲಿಗೆ ಹೋದ. ಪೃಥ್ವಿ, ಥ್ಯಾಂಕ್ ಯು. ಸೊ ನಾವೀಗ ಬಸ್ ಸ್ಟ್ಯಾಂಡಿಗೆ ಎಂಟ್ರಿ ಆಗಿದ್ವಿ. ನಮ್ಮ ಬಸ್ ಹಿಡ್ಕೊಂಡು ನಮ್ಮ ಊರಿಗೆ ನಾನು ಸಂಡೂರು, ಇವಾಗ ಸಂಡೂರಿಗೆ ಹೋಗ್ತಾನೆ. ನಾವು ಕೂಡ್ಲಿಗಿ ಬಸ್ಸಿಗೆ ಸದ್ಯಕ್ಕಂತೂ ಇಲ್ಲ, ಪ್ಲಾಟ್ಫಾರ್ಮ್ ಎಲ್ಲ ಐರಾವತ ಬಸ್ ಇದೆ. ಈ ಬಸ್ಸಿಗೆಲ್ಲ ಹೋಗಲ್ಲ, ಪಾಸ್ ಹಿಡಿಯಲ್ಲ. ಆ ಕಡೆ ಬಸ್ ಅದು ಕೂಡ ಇಲ್ಲ. ಸೊ ಗಾಯ್ಸ್ ಬಸ್ ಇಲ್ಲ. ಒಂದು ಬಸ್ ರೆಡಿ ಇದೆ. ಬಸ್ ಬಂದ್ಮೇಲೆ ನಾವು ಹೋಗೋಣ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೊ ನಿಮ್ದು ಬಸ್ ರೆಡಿ ಇದೆನಾ? ರೆಡಿ ಇದೆ ಅಲ್ಲಿ ಸಂಡೂರು ಬಸ್. ಓಕೆ ಮಗ, ಕ್ಯಾರ. ಸೊ ಗಾಯ್ಸ್, ನೀವು ಬೆಳಗ್ಗೆ ನೋಡ್ದಂಗೆ ನನ್ನ ಬೈಕ್ ಕೂಡ್ಲಿಗಿಲ್ಲಿ ಬಿಟ್ಟು ಹೋಗಿದ್ದೆ. ಸೊ ಇಲ್ಲಿಂದ ನಮ್ಮೂರು 12 ಕಿಲೋಮೀಟ್ರು, ಕೂಡ್ಲಿಗಿಯಿಂದ ಹೊಸಪೇಟೆ 45. ಟೋಟಲ್ ಆಗಿ ಒಂದು 57 ಕಿಲೋಮೀಟರ್ಸ್ ಆಗುತ್ತೆ. ಸೊ ಡೈಲಿ ಜರ್ನಿ ಒಂದ್ ಸೈಡ್ 57 ಕಿಲೋಮೀಟರ್ ಆಗುತ್ತೆ. ಇಷ್ಟು ಜರ್ನಿ ನಾನು ಡೈಲಿ ಮಾಡಬೇಕು ಕಾಲೇಜಿಗೆ ಬಂದರೆ. 2 ಸೈಡ್ ಸೇರಿ 114 ಕಿಲೋಮೀಟರ್ ಆಗುತ್ತೆ. ಅಪ್ ಆ್ಯಂಡ್ ಡೌನ್ ಮಾಡಿ ಕೆಲವೊಂದು ಸುಸ್ತಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನಿಮಗೆ ಮನೇಲಿ ಸಿಗ್ತಿದೆ ನೋಡಿ. ನಮ್ಮಮ್ಮ ಬಟ್ಟೆ ಒಗಿತಾ ಇದ್ದಾರೆ. ಓಕೆ, ಈಗ ತಾನೇ ನಾನು ಮನೆಗೆ ಎಂಟ್ರಿ ಆಗಿದ್ದೀನಿ. ಸೊ ಟೈಮ್ ನೋಡಿ 6 ಗಂಟೆ. ಆ್ಯಕ್ಚುಲಿ ನಾನು ಡೈಲಿ ಇಷ್ಟೊತ್ತಿಗೆ ಬರಲ್ಲ. ಸೊ ನಾನು ಬರೋದು ಇನ್ನೂ 1 ತಾಸು ಲೇಟ್ ಆಗುತ್ತೆ. ಬಟ್ ಇವತ್ತು ಬೇಗ ಬಿಟ್ಟರು, ಸೊ ಅದಕ್ಕೆ ಬೇಗ ಬಂದಿದ್ದೀನಿ. ಸೊ ಈಗ ತಾನೇ ಬಂದಿದ್ದೀನಿ. ಫ್ರೆಶ್ ಆಗ್ಬಿಟ್ಟು ಆಮೇಲೆ ಈ ವಿಡಿಯೋ ಎಡಿಟ್ ಮಾಡಬೇಕು. ಸ್ವಲ್ಪ ಟೈಮ್ ಅದರಲ್ಲೇ ಹೋಗುತ್ತೆ. ಸೊ ನೋಡೋಣ, ಆದಷ್ಟು ಬೇಗ ವಿಡಿಯೋನ ಹಾಕಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.